ಸಮಸ್ತ ಮಂಡಳಿಗೆ ಶರಣಂ. ಧರ್ಮಕ್ಕ ಶಾಸ್ತ್ರಕ್ಕ ಶರಣಂ. ಪುಣ್ಯಾತ್ಮ ಏನು ವಿಷಯ ಐತಂದ್ರೆ ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅನ್ನೋರು ಪ್ರಶ್ನೆ ಮಾಡ್ಯಾರ ಅವರು ನಮಗೆಲ್ಲ. ಉಂಟೆ ಅಂತ ಯಾಕಂದ್ರೆ ಅವರು ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆಯುಂಟೆ ಅಂದ್ರೆ ಅವರು ಯಾಕಂದ್ರೆ ಹಂಗೆ ಪ್ರಶ್ನೆ ಮಾಡ್ತಾರೆ ಅವರು. ಪ್ರಶ್ನೆ ಹಾಕ್ತಾರೆ, ಅಲ್ಲಿ ಪ್ರಶ್ನೆ ಹಾಕಿ ಚಿನ್ನದವು. ಉಂಟೆ ಅಂದ್ರೆ ಪ್ರಶ್ನೆ ಚಿನ್ನ ಐತೆ ಅಂತ ತಿಳ್ಕೊಳ್ರಿ ನಾವು. ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆಯುಂಟೆ ಅಂದ್ರೆ ಅದನ್ನು ಬಿಟ್ಟು ಮತ್ತೆ ಅದು ಇಲ್ಲ ಅಂತ. ಆ ಗುರುವಿನ ವಚನ ಏನೈತೆ ಅಂದ್ರೆ ಅಮೃತ ಐತಿಲ್ರಿ ಎಲ್ಲರಿಗೂ. ಅವ್ರು ಹೇಳಿದಂಥದ್ದನ್ನೆಲ್ಲ ಕೇಳೇವಿ, ತಿಳ್ಕೊಂಡೇವಿ, ನಮ್ಮ ಜೀವನದೊಳಗೆ ಅದನ್ನು ಅಳವಡಿಸ್ಕೊಂಡು ನಾವು ನಡೆಯಕತ್ತಿರ್ತ ನಾವು ಎಲ್ಲ ಆರಾಮದೇವಿ. ಏನು ಹೇಳಿದ್ರಪ್ಪ ಅಂದ್ರೆ ಇದು ತೋರೋದೆಲ್ಲ ಏನಂದ್ರಿ ಅವರು ಮಿಥ್ಯೆ ಅಂದ್ರೆ ಅವರು ಸುಳ್ಳು ಅಂದ್ರೆ ನಾವು ತಿಳ್ಕೊಂಡಿವಿ. ಅದನ್ನು ಆರಾಮಾತಿಲ್ರಿ ನಮಗೆ. ಅದಕ್ಕೆ ಸುದೆಯುಂಟೆ ಅಂದ್ರೆ ಮತ್ತೊಂದು ಏನಿಲ್ಲ ಅಂತ ಆ ವಚನವನ್ನು ಕೇಳ್ಬಿಟ್ರೆ ಮುಗಿದೋದ್ರಿ. ಅಷ್ಟೇ ನಮಗೇನಾಗುತ್ತೆ ಅದು ಪರಿಣಾಮ ಮಾತು. ಅವರೊಂದೊಂದೊಂದು ಮಾತು ಒಂದೊಂದು ಜೇನು ಹಣ್ಣಿನ ಅವು ಒಂದೊಂದು ಮಾತು ಒಂದೊಂದು ಮುತ್ತ ಅವು. ಅವನು ನಾವು ಯಾವತ್ತೂ ಮೆಲುಕು ಹಾಕ್ಕೊಂತ ಇದ್ದೀವಿ ಅಂದರೆ ಆ ವಿಚಾರವನ್ನು ನಮ್ಮ ಏರುಪೇರುಗಳಿಗೆ ಅವನ ವಿಚಾರಗಳನ್ನು ನಾವು ವಿಚಾರ ಮಾಡ್ಕೊತ ಇದ್ವಿ ಅಂದ್ರೆ ಆ ಏರುಪೇರು ಇದ್ದಿದ್ದು ಏನಾಗೈತಿ ಸಮ ಆಗ್ತೈತಿ. ಎಲ್ಲಿ ಸಮ ಆಗ್ತೈತ್ರಿ ಅದು ಏರುಪೇರು? ನಮ್ಮೊಳಗೆ ಸಮ ಆಗ್ತದೆ. ನಮ್ಮೊಳಗೆ ಅದಾವು ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮದ, ಮಸ್ತರ. ಇವೇನು 6 ವರ್ಷದವರೆಗಳು ಅದಾವಲ್ಲ, ಇವು ಎಲ್ಲದಾವ ಅಂದ್ರೆ ಒಳಗದಾವ್ರಿ. ಇವು ಒಳಗದಾವು, ಹೊರಗಿಲ್ಲ. ಗುರುಗಳು ಹೇಳ್ತಾರೆ ಅವ್ನು ತೆಗೆದು ಬಿಡಪ್ಪ ನೀ ಅಂತ ಹೇಳ್ತಾರೆ ಅವರು. ಅವನ್ನೆಲ್ಲ ತೆಗೆದಿಡು ನೀ ಹೇಳ್ತಾರೆ. ತೆಗೆದಿಟ್ಟು ನೀ ಏನಾದ್ರೆ ಶಾಂತ ಆಡು ಅಂತ ಹೇಳ್ತಾರೆ ಅವರು. ಅದಕ್ಕೆ ಶಾಂತರುಡ ನಾಡು ಅಂತ ಹೇಳ್ತಾರೆ ಅವರು. ಶಾಂತಿಯಿಂದ ನೀರಾಕಲೈತೆ ಅಂದರೆ ನಿನಗೆ ಏನಾಗತ್ತೆ ಅಂದರೆ ಯಾವುದೂ ಕಿರಿಚಾಟ ಬರೋದಿಲ್ಲ, ಯಾವ ತೊಂದರೆ ತಾಪತ್ರನೂ ಬರೋದಿಲ್ಲ. ಶಾಂತದವ್ರಿಗೆ ಯಾರು ಬರ್ತೈತೆ ರೀ? ಏನೂ ಬರೋದಿಲ್ಲ ಅವರಿಗೆ. ಆರಾಮಿಂದ ಇರಾಕ್ ಬರ್ತದೆ ಅಂತ ಹೇಳ್ತಾರೆ ಅವರು. ಮತ್ತು ರಾಗದಿಂ ಬೇರಿನ್ನು ಭವಬೀಜ ಮುಂಟೆ. ಇದು ನಾವು ಹೋಟೆಲಿಗೆ ಯಾಕೆ ಹೋಗ್ತೇವೆ? ಹೋಟೆಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಬಜ್ಜಿ ಅದಾವ್ರಲ್ಲಿ ಹೋಟೆಲ್ ನೋಡೋದು. ಬಜ್ಜಿ ತಿನ್ಬೇಕು ಅಂತ ಆಸೆ ಐತೆ ನಮ್ದು. ನಾವು ಚಂದ ಆತು ಟೈಮ್ ನೋಡ್ತೇವೆ ನಾವು. 4 ಆಯ್ತು, 4:15 ಆಯ್ತು, 5 ಗಂಟೆ ಬಜ್ಜಿ ಮಾಡ್ತಿರ್ತಾರೆ ಅಲ್ಲಿ. ನಮ್ಮ ಜರ 3 ನೆನಪಾಗಿರುತ್ತೆ ಬಜ್ಜಿ ಕಡೆ. ನಾವು ಒಂದು ಟೈಮ್ ನೋಡ್ಕೊಂತ ಟೈಮ್ ಆಯ್ತು ಅಂದ್ರೆ 5 ಗಂಟೆ ಆದ್ರೆ ಬಜ್ಜಿ ತಯಾರಾಗಿರ್ತಾವೆ ಅಂತೇಳಿ ನಾವೇನು ಮಾಡ್ತೇವೆ ರೀ? ಓಡಾಕತ್ತೇವೆ ಇದ್ದಲ್ಲಿಗೆ. ಯಾಕೆ ಹೊಡಿದೀವಿ ನಾವು? ಆ ಬಜ್ಜಿ ತಿನ್ಬೇಕು ಅನ್ನುವಂಥ ಆಸೆ ಐತೆ ನಮ್ಮಲ್ಲಿ. ಅಲ್ಲಿ ಬಜ್ಜಿ ಇರ್ತಾವೆ, ಚುರುಮರಿ ಇರ್ತಾವೆ, ಉಪ್ಪಿಟ್ಟು ಇರ್ತೈತಿ, ಇಡ್ಲಿ ಇರ್ತಾವೆ, ದ್ವಾಸೆ ಇರ್ತಾವೆ, 108 ನಮೂನೆ ಇರ್ತಾವ್ರಿ ಅಲ್ಲಿ. ಅದ್ರಾಗ ನಾವು ಏನು ಮಾಡ್ತೇವೆ? ಬಜ್ಜಿ ಇರುತ್ತೆ ನಮಗೆ. ಆ ಬಜ್ಜಿಯನ್ನು ತಿಂದು ತೃಪ್ತಾಗ್ಬಿಡ್ತೀವಿ. ತೃಪ್ತಾಗಿಲ್ರಿ 4 ಬಜ್ಜಿ, ಒಂದು ಪ್ಲೇಟಿಗೆ 4 ಬಜ್ಜಿ ಇಟ್ಟಿರ್ತಾನೆ ರೀ. ತಿಂತೇವ್ರ ಅಂತೀವಿ. ಒಂದು ಸ್ವಲ್ಪ ಬಾಡ್ತೀನಿ ಮತ್ತೆ ಬರ್ತೇವೆ ರೀ. ಮತ್ತೆ ಮುಗಿತೀವಿ. ಮತ್ತೆ ಮರ್ದು ಶುರುನೇ ಟೈಮ್ ಎಷ್ಟು ಆಯ್ತು? 3 ಗಂಟೆ ಆಯ್ತು, 3:15 ಆಯ್ತು, 4 ಆಯ್ತು, 4:15 ಆಯ್ತು. ಟೈಮ್ ಆಗೋಲ್ಲ ಅಲ್ಲಿ. ನಾವು ಬಜ್ಜಿ ತಿಂದು ಬರೋದಂತೆ ಟೈಮ್ ಆಗೋಲ್ಲ. ಟೈಮ್ ಆದ 5 ಗಂಟೆ ಮಾಡ್ತೀನಿ ಮಾತ್ರ ರೀ ಬಜ್ಜಿ ಅಂಗಡಿಗೆ. ಯಾಕೆ ಉಂಟಾ ಅಂದ್ರೆ ಆಶೆ ಐತಿ ಬಜ್ಜಿ ತಿನ್ಬೇಕು ಅನ್ನೋಂಥ ಆಶೆ ಇದ್ದಲ್ಲೇ ಆ ಅಂಗಡಿಗೆ ಮತ್ತೆ ನೆನಪು ಮಾಡ್ಕೊತಾರೆ. ಮತ್ತೆ ಅಲ್ಲಿ ಹೋಗ್ತಾನೆ, ಮತ್ತೆ ತಿಂತಾನೆ. ಹಂಗೆ ನಾವು ಇವು ಭವಿಷ್ಯ ಬರ್ಬೇಕಾದ್ರೆ ಆಸೆ ಐತಿ ನಮಗೆ. ಎದ್ರೊಳಗೆ ಆಸೆ ಐತಿ ಅಂದ್ರೆ ರೂಪದೊಳಗೆ ಆಸೆ ಐತಿ, ರುಚಿಯೊಳಗೆ ಆಸೆ ಐತಿ, ಸ್ಪರ್ಶದೊಳಗೆ ಆಸೆ ಐತಿ, ಮತ್ತು ನಾದೊಳಗೆ ಆಸೆ ಐತಿ, ಗಂಧದೊಳಗೆ ಆಸೆ ಐತಿ. ಈ ಆಶೆಯಿಂದ ನಾವೇನು ಮಾಡ್ತೀವಿ ಅಂದ್ರೆ ಈ ಭವಕ್ಕೆ ಬರ್ತೀವಿ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ನಾನು ನನ್ನದು ನನಗೆ ಎನ್ನದೆ ಯಾವ ಮನುಜನು ನಡೆವನು ಅವನೇ ಕಾಮಾದಿಗಳ ತೊರೆದು ಶಾಂತಿ ಸುಖವನ್ನು ಪಡೆವನು. ನಾ ಅಂದ್ರೆ ಬಂತು ನೋಡ್ರಿ. ಅದಕ್ಕೆ ನಾನು ಬೇಡ, ನಂದು ಅನ್ನಕೋಬೇಡ. ನಾ ಅಂದ್ವಿ ಅಂದ್ರೆ ಈ ಆಶ್ರಮದೊಳಗೆ ನಂದು ಆಶ್ರಮ ಅಂದ್ರೆ ಕಸ ಹೊಡಿ ನೀನು ಅಂತಾರೆ ನನಗೆ. ಲೈಟ್ ಹಚ್ಚಿ ನೀರು ತುಂಬ ಶುರು ಮಾಡ್ತಾರೆ ಎಲ್ಲರೂ ನಮಗೆ. ಅದಕ್ಕೆ ಎಲ್ಲರ ಆಶ್ರಮಪ್ಪ ಅಂದ್ರೆ ಎಲ್ಲರೂ ಮಾಡ್ತಾರೆ ರೀ. ನಮ್ಮ ಮನೆ ಒಳಗೆ ನೋಡ್ರಿ ಈಗ ನನ್ನ ಮನೆ ನೀವು ಅತ್ತಾಗಿರ್ರಿ ಅಂದ್ರೆ ನನಗೆ ಯಾಕೆ ಹೇಳ್ತಾರೆ ಅವ್ರು ಅಲ್ಲಂದ್ರೆ ನಾ ಅಂದ್ರೆ ಬಂತ್ರಿ ಏನಂತೆ 2 ಆತಲಿಗೆ ನಿಂದಾಕೆ ನಂದಂತೇಳಿ ನೀ ಮಾಡಬೇಕಂದ್ರೆ ಅಂತೇಳಿ. ಅದಕ್ಕೆ ನಾ ಅನ್ನೋಂಗೇನಿಲ್ಲ ಮತ್ತು ನಂದು ಅನ್ನೋಂಗಿಲ್ಲ. ನಾನು ನನ್ನದು ನನಗೆ ಎನ್ನದೆ
ಇದು ನನಗೆ ಬೇಕು ಅನ್ನುವಂಗಿಲ್ಲ. ಇದು ನನಗೆ ಬೇಕು ಅಂದ್ರೆ ಮತ್ತೊಮ್ಮೆ ಮಾಡ್ತಾನೆ ಇದು ನನಗೆ ಬೇಕಂತಾನೆ. ಆವಾಗ ನಮಗೆ ಏನಾಗತ್ತೆ ರೀ, ಸಿಟ್ಟು ಬರ್ತೈತಿ. ಒಂದು ವಿಷಯ ನೆನಪು ಮಾಡ್ಕೊಂಡು ಅಂದ್ರೆ 6 ವೈರಗಳು ಏನಾಗ್ತವೆ, ಬಂದು ಕಿನ್ನಡ ಹಾಕ್ಬಿಡ್ತಾವ್ರಿ. ಏನು ಮಾಡಲಿ ಏನು ಬಿಡಲಿ, ಏನು ಮಾಡಲಿ ಏನು ಬಿಡಲಿ, ನನಗೆಲ್ಲ ಬೇಕಂತ ನಾ ಅಂತೀನಿ, ಅವ ಬೇಕಂತಾನೆ. ಅವನು ಏನು ಮಾಡಲಿ, ಅವನು ಏನು ಗುಂಡು ತುಂಡು ಹೊಡಿಲು, ಕಡ್ಲಾ ಕತ್ತರಿಸ್ಲು, ಚೂರಿ ಚುಚ್ಚಲು ಅಂತ ಇದು ಬರ್ತೈತಿ ರೀ ಮನುಷ್ಯ ನೋಡೋದು. ಅದಕ್ಕೆ ಮಾತು ನೋಡ್ತಾರೆ, ನಾನು ನಂದು ನನಗೆ ಅನ್ನಕ್ಕೆ ಹೋಗೋಣ. ನೀನು ಯಾರು ನಂದು ನನಗೆ ಅಂತಾರ ನಿಮ್ಮದಪ್ಪ ಅಂತ ಕುಂತು ಬಿಡ್ನಿ ಅಂತ ಹೇಳ್ತಾರೆ ಅವರು. ನಿಮ್ಮದೇ ಅಲ್ಲ, ನಿಮ್ಮದಾ ನೀವು ತೋರಿ, ನೀವೇ ಬಳಸ್ರಿ ಅದು ನನ್ನದು ಅಂದ್ರೆ ಎಷ್ಟು ಆಗುತ್ತೆ ರೀ ಮನಸ್ಸಿಗೆ, ಎಷ್ಟು ಸಮಾಧಾನ ಆಗ್ತೈತಿ. ನಾ ಅಂದಿವಿ ಅಂದ್ರೆ ಬಂತೆ, ನಂದು ಅಂದಿವಿ ಅಂದ್ರೆ ಬಂತೆ, ನನ್ನದೇ ಅಂದ್ರೆ ಶುರು ಆತ್ರಿ. ಮತ್ತೆ ಹೊತ್ಕೊಂಡು ಹೋಗಿ ಜಟ್ರ ತೊಳೆದು ಬಿಡ್ತಾರೆ ನಮ್ಮನ್ನು. ನೀವೆಲ್ಲ ನನಗೆ ಅನ್ನೋದನ್ನು ತಡಿ ಅಂತೇಳಿ ಮುಣಿಗಿಸ್ಬಿಡಿ, ಇನ್ನೊಂದು ಮುಣಿಗಿಸ್ಬಿಡ್ತಾರೆ. ಅದಕ್ಕೆ ನನಗೆ ಅಲ್ಲಪ್ಪ ಇದೆ, ಎಲ್ಲ ನಿಮಗೆ ಅಂದ್ಬಿಡ್ಬೇಕು ಅಂದ್ರೆ ಆರಾಮ ಇರ್ತೈತಿ. ಅದಕ್ಕೆ ಮಾತು ಮಾಡ್ತಾರೆ. ಇಷ್ಟೆಲ್ಲ ನಾವು ಕೇಳ್ತೇವೆ ರೀ, ಎಲ್ಲ ವಿಚಾರ ಮಾಡ್ತೀವಿ, ಆದರೂ ಮನಸ್ಸು ಏನು ಮಾಡೋದಂದ್ರೆ ಅದಕ್ಕೆ ಆಶಾ ಮಾಡೋದು, ಅದಟ್ಟಿದ್ರೆ ಚಲೋ ಆಗ್ತಿತ್ತು, ಇದಟ್ಟಿದ್ರೆ ಚಲೋ ಆಗ್ತಿತ್ತು, ಅದನ್ನು ನಾ ಇದು ಮಾಡಬೇಕು, ಇದನ್ನು ಸಂಗ್ರಹ ಮಾಡ್ಬೇಕು ಅಂತೇಳಿ ಮನಸ್ಸು ಆತುತ್ತು. ಯಾಕೆ ಆತುರ್ತಂದ್ರೆ ತಪ್ಪು ತಿಳುವಳಿಕೆ ಐತೆ. ಅದಕ್ಕೆ ಯೋಗ್ಯವಾದಂಥ ತಿಳುವಳಿಕಿಲ್ಲ. ಗುರುಗಳು ಹೇಳಿದ್ರಲ್ಲ, ಮಾತು ಹೇಳ್ತಾರೆ, ನೀ ಸರಿಯಾಗಿ ವಿಚಾರ ಮಾಡಿಲ್ಲ ಅಂತ ನಿನಗೆ ದುಃಖ ಬಂದತಿ. ಸರಿಯಾಗಿ ವಿಚಾರ ಮಾಡ, ಸರಿಯಾಗಿ ಅರಿತಿಕೋ ಹೇಳುವಂಥದ್ದನ್ನು ಗಡಬಡ ಮಾಡಬೇಡ. ಓದು ಮುಂದೆ ಜಡಬಡ ಮಾಡ್ತೀವಿ ನಾವು, ಹಾಡು ಮುಂದೆ ಜಡಬಡ ಮಾಡ್ತೀವಿ ನಾವು. ಜಡಬಡ ಮಾಡಬೇಡ್ರಿ, ಸರಿಯಾಗಿ ಕೇಳ್ರಿ. ಅವನ್ನ ಹಾಡುಗಳನ್ನ ಕೇಳ್ರಿ ಸರಿಯಾಗಿ. ಮಹಾತ್ಮರ ಹಾಡುಗಳನ್ನ ಹಾಡಿಸ್ತಾರೆ. ಯಾಕಂದ್ರೆ ಸರಿಯಾಗಿ ಹಾಡ ಕೇಳ್ರಿ ಅಂತ ಹೇಳ್ತಾರೆ ಅವರು. ಟೀಚರ್ ಹೇಳ್ತಾರೆ, ತಿರುಚಂದವರು ಮುಂದೆ ಹಾಡು ಹಾಡ್ತಾರೆ ಅವರು. ಆ ಹಾಡ ಎಷ್ಟು ಸತ್ಯ ಐತೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಅಲಾದಿ ಬಡಿತಿರ್ತೈತ್ರಿ. ಅದು ಹಾಡಕತ್ರ ನಮ್ಮ ಮನಸ್ಸಿಂದ ಆಡ್ತದೆ. ಎಷ್ಟು ಸತ್ಯ ಐತಲ್ಪ ಈ ಹಾಡು ಅಂತೇಳಿ ನಾವು ಅದನ್ನು ಹಾಡೋ ಲಕ್ಷಕ್ಕೆ ಹೋಗಲ್ರಿ. ಹಂಗೆ ಹಾಡ್ತಿರ್ತಾರೆ, ಕೇಳ್ತಿರ್ತೀವಿ, ಹಾಡ ಮುಗಿಸ್ರಿ, ಶಾಸ್ತ್ರ ಚಾಲು ಮಾಡ್ರಿ ಅಂತ ನಾವು. ಆ ಹಾಡೋದು ಅರ್ಥ ಎಷ್ಟು ಜಡಬಿತಿರ್ತೈತ್ರಿ ಅದು. ಇಲ್ಲಿ ಬರ್ತಕ್ಕಂಥ ಒಂದೊಂದು ನುಡಿಗಳು, ಒಂದೊಂದು ಮಾತುಗಳು, ಇಷ್ಟೆಲ್ಲ ಮಾತಾಡೋಲ್ಲ, ಒಂದೊಂದು ಮಾತುಗಳನ್ನ ಹಿಡ್ಕೊಂಡ್ವಿ ಅಂದ್ರೆ ನಾವು ಈ ಬೋಟ್ ಬರೋಕ್ಕೆ ಏನಾಗಲ್ರಿ ಕಾರಣ ಇರುವುದಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರೇನಂತಾರೆ, ರಾಜದಿಂ ಬೇರಿನ್ನು ಭವ ಬೀಜ ಮುಂಟೆ. ರಾಜನ ಏನಾಗತ್ತಪ್ಪ ಅಂದ್ರೆ ಭೌತ ಬೀಸಗತಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಆ ರಾಜವನ್ನು ತೆಗಿಬಿಟ್ಟಾರೆ ಅಂದ್ಬಿಟ್ಟು ವಿಚಾರ ಮಾಡ್ಬಿಟ್ರಿ ಕುಂತು. ಎಲ್ಲಿ ಬಿಟ್ಟಿದ್ರೆ ಕುಂತು ವಿಚಾರ ಮಾಡಿರಿ. ನೀವು ಮನೆ ಒಳಗೆ ಕುಂತು ವಿಚಾರ ಮಾಡಿರಿ, ಇಲ್ಲ ಆಶ್ರಮದಾಗ ಕುಂತು ವಿಚಾರ ಮಾಡಿರಿ, ಇಲ್ಲ ಹೊಲಕ್ಕೆ ಹೋದಾಗ ಅಲ್ಲಿ ಕುಂತು ವಿಚಾರ ಮಾಡಿರಿ. ಯಾಕೆ ನನಗೆ ಈ ರಾಜ ಐತಿ, ಯಾಕೆ ನನಗಿದು ಹಿಂಗೆ ಆಗತೈತಿ ಅಂತ ವಿಚಾರ ಮಾಡಿದ್ರೆ ಇರ್ತದತ್ರಿ ಅವರು. ಅವ್ರು ಹೇಳ್ತಾರೆ ಮಾತು, ಒಂದು ಪದ್ರು ಹೇಳ್ತಾರೆ, ಆಶೆಯಲ್ಲಿವುದಲ್ಲಿ ಕಾಮವು, ಆಶೆಯಲ್ಲಿವುದಲ್ಲಿ ಕ್ರೋಧವು, ಆಶೆಯಲ್ಲಿವುದಲ್ಲಿ ಲೋಭವು, ಆಶೆ ಬಲು ಮೋಹ, ಆಶೆಯಲ್ಲಿವುದಲ್ಲಿ ಮತ್ಸರ, ಆಶೆಯಲ್ಲಿವುದಲ್ಲಿ ಲೋಭವು, ಆಶೆಯಲ್ಲಿವುದಲ್ಲಿ ಸಂಶಯ, ಜನನ ಮರಣಗಳು. ಎಲ್ಲಿ ಆಶೆ ಐತಿ ಅಲ್ಲಿ ಎಲ್ಲ ಅದಾವು. ಅದಕ್ಕೆ ಆ ಆಶೆಯನ್ನು ಬಿಟ್ಟು ಬಿಡ್ರಿ ನೀವು ಅಂತ ಹೇಳ್ತಾರೆ ಅವರು. ಆ ಆಶೆಯನ್ನು ಬಿಡಾಕ ಪ್ರಯತ್ನ ಮಾಡೋದೇನ್ರಿ ಸತ್ಸಂಗದ ಮುಖ್ಯ ಉದ್ದೇಶ. ಆಶೆಯನ್ನು ಬಿಡಬೇಕು. ಬಿಟ್ಟಾಗ ಏನಾಗತ್ತೆ, ಮನುಷ್ಯ ಶಾಂತಿ ಸಮಾಧಾನದಿಂದ ಇರಾಕ್ ಬರ್ತೈತಿ. ಆಶೆ ಹೋತಂದ್ರೆ ಈಶ್ವರನ ಆಗ್ಬಿಡ್ತೀವಿ ನಾವು. ಆಶಾ ನಾಶ ಈಶ್ವರ ಹೊತ್ತು ಬರ್ತೈತಿ, ಪ್ರಾಪ್ತೈತಿ. ಅದಕ್ಕೆ ಅಂಥ ಈಶ್ವರ ಸ್ಥಿತಿಯನ್ನು ಪಡಿಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ ಯಾವತ್ತೂ ರೀ ಎದ್ದಾಗ ಮತ್ತು ಮಕ್ಕಳು ತನ ಎದ್ದಾಗ ಬಿದ್ದಾಗ ಅಂತ ಹೇಳ್ತಾರೆ ನೋಡ್ರಿ. ಎದ್ದಾಗ ಬಿದ್ದಾಗ ಸಿದ್ಧಂದ್ರೆ ಏನು ಮಾಡ್ಬೇಕು, ನೆನಿಬೇಕು ಅಂತ ಹೇಳ್ತಾರೆ. ಸಿದ್ಧ ಅಂದ್ರೆ ಯಾರ್ರಿ, ನಾನ ಸಚ್ಚಿದಾನಂದ ಸ್ವರೂಪ, ನಾನ ಅರು ಸ್ವರೂಪ, ನಾನ ಆನಂದ ಸ್ವರೂಪ. ವಿಷಯ ಇವತ್ತಿರ್ತೈತಿ, ನಾಳೆ ಇದ್ದಂಗೆ ಆಗೈತಿ. ಈ ಇಡ್ಲಿ ಮಾಡಿಟ್ಟಿರ್ತಾರೆ, ಇಡ್ಲಿ ತೀರ್ತಾವಿಲ್ರಿ ಅವು. ಬಜಿ ಮಾಡಿರ್ತಾರೆ, ಬಜಿ ತೀರ್ತಾವಿಲ್ರಿ. ಹಂಗೆ ಆಶಾ ಏನಿರ್ತೈತಲ್ಲ ಇವತ್ತು ಇರ್ತೈತಿ, ನಾಳೆ ಇರೋದಿಲ್ಲ. ಇದೊಂಥರ ಇರ್ತೈತಿ ಮನಸ್ಸು, ಇನ್ನೊಂಥರ ಒಂಥರ ಬೇರೆ ಆಗೈತಿ. ಈ ಒಂದು ಆಸೆ ಪೂರ್ತಿ ಆತಂದ್ರೆ ಇನ್ನೊಂಥರದ ಆಸೆ. ಆ ಗುರುಗಳು ಹೇಳ್ತಾರೆ ರೀ, 2 ದಿನ ತವ್ರ ಮನೆಗೆ ಹೋಗಿದ್ದಂತೆ. ತವ್ರ ಮನೆಗೆ ಹೋಗಿದ್ದಂತೆ, ಹೆಂಡ್ತಿ ಬರುವಾಳ ಅಂತೇಳಿ ಏನೋ ಒಂದು ಚಿಂತೆ ಹಿಡಿದ್ಬಿಟ್ಟಿದಂತೆ. ಫೋನ್ ಹಚ್ಚೋದು ಇಡೋದು, ಎಲ್ಲಿದೆ ಅಂತ ಫೋನ್ ಬನ್ನಿ ಅಂದ್ಲಂತ್ರಿ ಆಕಿ. ಬನ್ನಿ ಅಂತೇಳಿ ಬಂದಂತ್ರಿ ಆಕಿ ಒಳಗೆ. ಅವ ಕಟ್ಟಿ ಮೇಲೆ ಕುಂತಾರ, ಬರಾತಾಳಕಿ ಒಳಗೆ. ಬರಾತಾಳ, ಅವಾಗ ಅದು ಗುರ್ತಾಳಲ್ದೆ ಬಂದ ಮುಗಿದ್ರಿ. ಆಸೆ ನಿಂತದೆ, ಮತ್ತೊಂದು ಬೇರೆ ಆಸೆ ಶುರು ಆತ ಅವ್ನಿಗೆ. ಅಂದ್ರೆ ಆಸೆ ಮುಗಿದೇ ಇಲ್ಲ ಅಂತಿದೆ. ಆ ಹೆಣ್ಣು ಬಂದು ಕುಂತು ಮನೆ ಒಳಗೆ, ನಾ ಇಲ್ಲೇ ಒಳಗೆ ಬಂದಿರ್ರಿ, ನಿಂದೆ ಹಚ್ಚಿ ಒಳಗೆ ನೀ ನಾ ಬಂದು ಬೇರೆ ವಿಚಾರ ನನಗೆ ಅಂತೇಳಿ ಅವು ಏನು ಮಾಡ್ತಾನೆ, ಬೇರೆ ವಿಚಾರ ಮಾಡಿ ಹೋಗ್ತಾನೆ. ಅಂದ್ರೆ ಆಸೆಗೆ ಅದಕ್ಕೇನಿಲ್ಲ, ಲಿಮಿಟ್ ಇಲ್ಲ, ಮತ್ತು ಅದಕ್ಕೆ ಸ್ಟಾಪ್ ಇಲ್ಲ, ಅದಕ್ಕೆ ಕೊನೆ ಇಲ್ಲ. ಯಾಕೆ ಕೊನೆ ಇಲ್ಲ, ಅದು ಮನಸ್ಸಿನ ಒಂದು ಇದರಿ, ಅದು ವೃತ್ತಿ ಅದು.
ಮನಸ್ಸದ ಬಯಸೋದ ಹಂಗೆ ಒಂದು ಆಕಳೆ ಒಂದು ಈಗ ಲಗ್ನ ಚಲೋ ಹಾಕಿತ್ತು ಲಗ್ನ ಜತ್ರಿ ಲಗ್ನ ಆದ್ಮೇಲೆ ಒಂದು 3-4 ವರ್ಷ ಹೋದ್ಮೇಲೆ ಮಕ್ಕಳಾಗಲ್ಲ ಅಂತ ಚಿಂತೆ ಶುರು ರೀ ಮಕ್ಕಳಾಗಲ್ಲ ಅಂತೇಳಿ ಮಕ್ಕಳಾದ್ಮೇಲೆ ಅದಕ್ಕೊಂದು ಮತ್ತೊಂದು ಚಿಂತೆ ಶುರು ಏನ್ರಿ ಅವನ್ನ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅದ ಚಿಂತೆ ಹಂಗೆ ಇದೆ ಅನ್ನೋಗಾಲವು ಚಿಂತೆ ಈ ಜೀವನಿಗೆ ಈ ಮಹಾದೇವನ ಸೇರುತ್ತಾನ ಚಿಂತೆ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಆ ಮನಸ್ಸನ್ನು ಏನು ಮಾಡ್ಬೇಕು ಅಂದ್ರೆ ಭಗವಂತನ ಕಡೆ ಏರಿಸ್ಬಿಟ್ರಿ ಅದನ್ನು ಬಿಡ್ಬೇಕು ಹೊರಗಿಂದನೂ ಬಿಡ್ಬೇಕು ಬಿಟ್ಟು ಆ ಮನಸ್ಸನ್ನು ಒಳಗೆ ತೊಗೊಬಿಟ್ರಿ ಅದನ್ನು ಅಂತರ್ಮುಖ ಮಾಡ್ಕೊಬೇಕು ಅದನ್ನು ಮಾಡ್ಕೊಂಡು ಇದ್ದೀವಿ ಅಂದ್ರೆ ಆರಾಮಿರ್ತೈತಿ ಎಲ್ಲ ಆರಾಮಿರ್ತೈತಿ ಅದಕ್ಕೆ ಅಂಥ ಆರಾಮಿರೋ ಸ್ಥಿತಿಯನ್ನು ನಮ್ಮ ಗುರುಗಳು ನಮಗೆ ಮ್ಯಾಗಿನ ಮ್ಯಾಗ ತಿಳಿಸ್ಬಿಟ್ರೆ ಏನು ಹೇಳಿಲ್ರಿ ನಮಗೆ ಅವರು ಎಲ್ಲ ವಿಚಾರಗಳನ್ನು ಹೇಳಿಬಿಟ್ರಿ ಅವರು ಒಂದಲ್ಲ 1000 ಅಲ್ಲ 10,000 ಹೇಳಾರೆ ಅಂದ್ರೆ ಎಷ್ಟೋ ಬುಕ್ ಮಾಡಿಟ್ಟುಬಿಟ್ಟಾರೆ ಅವರು ಒಂದು 30-40 ಬುಕ್ ಅದಾವ ಪ್ರಿಂಟ್ ಅವರು ಅಂಥವನ್ನೆಲ್ಲ ನೋಡಿಬಿಟ್ವಿ ಅಂದರೆ ನಮ್ಮ ಜೀವನ ಏನಾಗೈತಿ ಪಾವನ ಆಗೈತಿ ಅದಕ್ಕೆ ರಾಗದಿಂ ಬೇವಿನ ಬಹುಬೀಜ ಮುಂಟೆ ಅಂತ ಪ್ರಶ್ನೆ ಹಾಕಿರಲ್ಲ ಅವರು ನಾವೇ ವಿಚಾರ ಮಾಡ್ಬೇಕಾಗಿತ್ತು ಮನೆ ಒಳಗೆ ಹಿಂಗೆ ಯಾಕೆ ಪ್ರಶ್ನೆ ಹಾಕಿರಿ ಇವರು ನಿಜವೂ ಶಿವಗಳು ಯಾಕೆ ಪ್ರಶ್ನೆ ಹಾಕಿದ್ರಪ್ಪ ಅಂದ್ರೆ ನೀವು ಒಂದು ಸ್ವಲ್ಪ ವಿಚಾರ ಮಾಡ್ರಿ ಅಂತ ಹೇಳತ್ತಾರ ಅವರು ಬೇರೆ ಬೀಜ ಅಂದ್ರೆ ಐತನಪ್ಪ ಅದಕ್ಕೆ ರಾಗನಾದಕ್ಕೆ ಬಹುಟ್ ಬರೋದು ಬೀಜ ಅದಕ್ಕೆ ಆ ರಾಗವನ್ನು ಏನು ಮಾಡಿ ತೆಗೆದು ಬಿಡಿ ಅಂತ ಹೇಳ್ತಾರೆ ಅವರು ರಾಗವನ್ನು ತೆಗೆದು ಅಲ್ಲೇ ಮಾಡಿನ ಒಳ್ಳೆಯದನ್ನು ವಿಚಾರ ಮಾಡು ಅಂತ ಹೇಳ್ತಾರೆ ಅವರು ಇದಕ್ಕೆ ಬರ್ಲಾರ್ದಂಗೆ ಮಾಡ್ಕೊಂಡೀನು ಇದಕ್ಕೆ ಹುಟ್ಟಿ ಬರ್ಲಾರ್ದಂಗೆ ಮಾಡ್ಕೋಬೇಕಾಗ್ತಾರೆ ಈ ರಾಗದ ಬೇರೆ ಸಮೇತ ಅದರ ಕಿತ್ತೊಗಿ ಬಿಟ್ಟಿರಿ ಅದನ್ನು ಆ ಬೀಜ ಹುಟ್ಲಾರ್ದಂಗೆ ಏನು ಮಾಡ್ತದನ್ನ ಹುರಿಬೇಕಂತ ಹೇಳಿರಲ್ರಿ ಅವ್ರು ಸಂಚಾರ ಆ ಬೀಜವನ್ನು ಹುರಿದ್ವಿ ಅಂದ್ರೆ ಅದು ಹುಟ್ಟುದಿಲ್ಲ ಹುರಿಲಿಕ್ಕಂದ್ರೆ ಹುಡ್ತದ ಅದು ಹುರಿದಂದ್ರೆ ಏನು ಮನಸ್ಸನ್ನು ಹುರಿಬೇಕಾಗೈತಿ ವಿಷಯನ ತೋರಿಸು ರೂಪ ನೋಡ್ತೈತೆ ತೋರಿಸು ರೂಪದೊಳಗೆ ಏನೈತಿ ಹೇಳಿದ್ರಲ್ಲ ವರುಣನಾರ ಆ ಹೆಸಗಿ ನೋಡಿ ಕ್ಯಾಸ ಆ ಹಿಂದೂ ಸರದ್ನ ವೇಮನ ವಿಟಪುರುಷ ವೇಮನ ಇದ್ದ ಮಹಾಯೋಗಿ ವೇಮನ ಆದವ ಯಾಕಾದ ದೋಷ ದರ್ಶನ ಆತವ ಹಂಗೆ ನಮಗೂ ದೋಷ ದರ್ಶನ ಆಗ್ಬೇಕು ನಮಗೆ ದೋಷ ದರ್ಶನ ಆಗ್ಬೇಕಂದ್ರೆ ಗುರುಗಳ ಅನುಗ್ರಹ ಆಗ್ಬೇಕು ಗುರುಗಳ ಅನುಗ್ರಹ ಆಗ್ಬೇಕಾದ್ರೆ ನಾವು ಆ ರೀತಿ ನಡಿಬೇಕು ನಮಗೆ ಯಾವಾಗ ಇದು ದೋಷ ದರ್ಶನ ಆಗತ್ತಿ ನಮಗೆ ಯಾವಾಗ ಇದನ್ನು ನಾವು ತಿಳ್ಕೊಂಡೇವಿ ಅಂತ ವಿಚಾರ ಮಾಡಿದ್ವಿ ಅಂದ್ರೆ ನಮಗೆ ತಿಳಿತೈತ್ರಿ ಅದು ಎಲ್ಲ ಬಿಟ್ಟದಲ್ಲಿ ಗುರುಗಳು ಕಾಣ್ತಾರೆ ನಮಗೆ ಎಲ್ಲ ಬಿಟ್ಟದಲ್ಲೇ ತಿಳಿಸ್ಬಿಡ್ತಾನೆ ನಮ್ಮ ಗುರು ಒಂದೊಂದು ಮಾತುಗಳು ಒಂದೊಂದು ಗುರು ತಿಳಿಸ್ಬಿಡ್ತಾನೆ ಆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಕೆಲಸ ನಮ್ಮ ಅಂತರ್ನೊಳಗೆ ನಡಿಬೇಕಂತ ಕೆಲಸ ಇದು ಹೊರಗೆ ಹೇಳುವಂಥ ಕೆಲಸ ಅಲ್ಲದು ಹೊರಗೆ ನೀವು ಏನಾರ ಮಾಡಿರಿ ನೌಕರರ ಮಾಡಿರಿ ಚಾಕಿರರ ಮಾಡಿರಿ ಯಾವುದೋ ಉದ್ಯೋಗ ಮಾಡಿರಿ ಹೊರಗಿಂದ ಸಂಬಂಧ ಇಲ್ಲ ಇದು ಒಳಗೆ ನಡಿಬೇಕಂತ ಕೆಲಸ ಐತಿ ರಾಗ ಎಲ್ಲೈತೆ ಅಂದ್ರೆ ಒಳಗೈತಿ ಆ ರಾಗವನ್ನು ಎಲ್ಲಿ ಬಿಡ್ಬೇಕೈತೆ ಒಳಗೆ ಬಿಡ್ಬೇಕಾಗೈತಿ ಕಣ್ಣು ನೋಡಲಿ ಆದ್ರೆ ಕಣ್ಣಿನಿರ್ತಕ್ಕಂಥ ಆಸೆ ಏನತ್ತಲ್ಲ ಆಸೆ ಕಟ್ಟಬೇಕಾಯ್ತದ ಆಸೆ ಕಡಿಮೆ ಆಗ್ಬೇಕೈತೆ ಆಸೆ ಕಡಿಮೆ ಆದ್ರೆ ಬಹುಕ್ಕೆ ಬೀಜ ಆಗೋದಿಲ್ಲ ಹುಟ್ಟಕ್ಕೆ ಕಾಣೋದಿಲ್ಲ ಅದಕ್ಕೆ ಆ ಬೀಜವನ್ನು ಏನು ಮಾಡ್ಬೇಕಾಗಿತ್ತಂದ್ರೆ ಅದನ್ನು ಹುರಿದ್ವಿ ಅಂದ್ರೆ ಮುಳುತ್ತೆ ಅದು ಹುಟ್ಟುದಿಲ್ಲ ಹೆಂಗು ಹಂಗೆ ನಮ್ಮ ಮನಸ್ಸೊಳಗೆ ಇರ್ತಕ್ಕಂಥ ಆಸೆಯನ್ನು ನಾವೇನು ಮಾಡ್ಬೇಕೈತಿ ಹುರಿಬೇಕಾಗೈತ್ರಿ ಎಲ್ಲಿ ಸತ್ಸಂಗದೊಳಗೆ ಹುರಿಬೇಕಿಲ್ಲ ಅದನ್ನು ಶರಣಂತ ಹುರಿಬೇಕು ಅದನ್ನು ಮಹಾತ್ಮಂತಕ್ಕೆ ಹುರಿಬೇಕು ಅದನ್ನು ಅವರು ಅಲ್ಲಿ ಹುರಿಯುವಂಥ ವ್ಯವಸ್ಥೆ ಮಾಡಿರ್ತಾರೆ ಅದನ್ನು ಹುರಿತಾರೆ ಅದನ್ನು ಅವರು ಅದ್ರಾಗ ಏನಿಲ್ಲೋ ಅದು ಏನಿಲ್ಲ ಅದನ್ನು ಬಿಡನಿ ಅಂತ ಹೇಳ್ತಾರೆ ಅವರು ಮತ್ತು ಯಾಕೆ ಗುರುಗಳು ತಿಳಿಸ್ಕೊಟ್ರು ಅಂದ್ರೆ ಅಂಥ ಒಂದು ವಿಚಾರ ಐತಿ ಗುರುಗಳಂತ ಆ ಮಹತ್ವದ ಅವರು ಅರ್ತಾರೆ ಅದನ್ನು ಅವರು ಆರೋಗ್ಯಗಳ ಬಗ್ಗೆ ಅರ್ತಾರೆ ಅದನ್ನು ಹೇಳಿದ್ರು ಅಂತೇಳಿ ಮುಂದಕ್ಕೆ ಬರೀ ಜಾಗ ಐತಿ ಮುಂದಕ್ಕೆ ಸರಿ ಮುಂದೆ ಬಂದಾರಿ ಜಾಗ ಮುಂದೆ ಬರೀ ಜಾಗ ಐತಿ ಸರ್ ಮುಂದೆ ಸರ್ ಹಿಂದೆ ಬಂದಾರಿಗೆ ಜಾಗ ಅದನ್ನೇನು ಗುರುಗಳು ಹೇಳಿಂದ ಬಿಟ್ರಲ್ರಿ ಬಿಟ್ಟಿಂದ ಆರಾಮದ ಹಂಗೆ ನಮ್ಮೊಳಸು ಇರ್ತಕ್ಕಂಥ ನಮಗೆ ಗುರು ಕೇಳ್ತಿದ್ರು ಏನಾರ ವಿಷಯ ಇದ್ರೆ ಕೇಳು ಅಂತಿದ್ರು ಅವ್ರು ನಮಗೆ ಏನಾರ ವಿಷಯ ಇದ್ರೆ ತಿಳ್ಕೊ ಹೇಳ ನಿಮ್ಮ ಮನಸ್ಸಿನಾಗ ಏನಂತ ಹೇಳ ಅಂತ ಜಾಸ್ತಿ ಸರ ಹೇಳಿದ್ರು ನನಗೆ ನಮ್ಮ ಮನಸ್ಸಿನಾಗ ಏನೂ ಸಂಶಯ ಇದ್ದಿದ್ದಿಲ್ಲ ಅದಕ್ಕೆ ನಾವೇನೂ ಕೇಳಿಲ್ಲ ಯಾಕೆ ಗಟ್ಟಿ ನಾವು ಹಿಡಿದ್ಬಿಟ್ಟು ಅದನ್ನು ಶ್ರೀಗುರು ವಚನದಿಂದ ಅದಕ್ಕೆ ಸುದೇ ಉಂಟೆ ಅಂತೇಳಿ ಹಿಡಿದ್ಬಿಟ್ಟು ಗಟ್ಟಿ ಅದನ್ನು ಒಟ್ಟ ಬಿಡಲಿಲ್ಲ ಈಗ ಅದನ್ನು ನಮ್ಗೆ ಏನಾಗೈತೆ ಅಂದರೆ ಅಮೃತ ಐತ್ರಿ ಅದು ಅವ್ರ ಮಾತುಗಳು ಅಮೃತ ಆಗ್ಯಾವ ನಮಗೆ ಅವ್ರ ಮಾತು ನೆನಪು ಮಾಡ್ಕೊತೀವಿ ಮುಂದೆ ಹೆಜ್ಜೆ ಇಡ್ತೀವಿ ಅವ್ರ ಮಾತು ನೆನಪು ಮಾಡ್ಕೊತೀವಿ ಮುಂದೆ ನಾವು ಹೋಗ್ತೀವಿ ಎಲ್ಲ ಆರಾಮೈತಿ ಎಲ್ಲರೂ ನನ್ನಂಗೆ ಅಂತ ತಿಳ್ಕೊಂಬಿಡ ಅಂದ್ರೆ ಅವ್ರು ನಮಗೆ ಎಲ್ಲರೂ ನನ್ನಂಗೆ ಅಂತ ತಿಳ್ಕೊರು ನಿಮಗೆ ಏನು ಕೇಳಾಗೋದಿಲ್ಲ ನಾ ಬೇರೆ ನೀ ಬೇರೆ ಅಂದ್ರೆ ಶುರು ಆತ್ರಿ ನಾ ಬೇರೆ ನೀ ಬೇರೆ ಅಲ್ಲ ನಾನು ನೀನು ಒಂದ ಅಂತ ತಿಳ್ಕೊಂಬಿಡ ಅಂತ ಹೇಳಿದ್ರಿ ಅವ್ರು ಹಂಗಂದ್ರೆ ಎಲ್ಲ ಆರಾಮೈತಿಲ್ರಿ ಎಲ್ಲಿ ಭೇದ ಬಂತಂದ್ರೆ ದುಡ್ಡು ಶುರು ಆಯ್ತು ಭೇದನೇ ಇಲ್ಲ ಭೇದ ಇಲ್ಲಕ್ಕೆ ಆರಾಮೈತಿ ಹಂಗೆ ಆ ಭೇದವನ್ನು ತೆಗೆದು ನೀ ಏನಾಗ ಶಾಂತಿಯನ್ನು ಪಡಿ ಅಂತ ಹೇಳಿದ್ರು ಅವರು ಆ ಭೇದವನ್ನು ನಾವು ಎಲ್ಲಿ ತೆಗಿತೀವಿ ಅಂದ್ರೆ ನಿದ್ದೆ ಒಳಗೆ ತೆಗಿತೀವ್ರಿ ನನ್ನ ಹೆಂಡ್ತಿ ನನ್ನ ಮಕ್ಕಳು ನನ್ನ ಹೊಲ ನನ್ನ ಬೆಳ್ಳಿ ನನ್ನ ಬಂಗಾರ
ನನ್ನ ರೂಪಾಯಿ ಅಂತೇಳಿ ನಾವು ನಿದ್ದೆ ಒಳಗೆ ಬಿಡ್ತೇವೆ, ತಾತ್ಪೂರ್ತಿಕವಾಗಿ ಬಿಡ್ತೇವೆ. ಅಲ್ಲಿ ಬಿಟ್ಟಾಗ ಏನಿರ್ತದೆ ಅಲ್ಲಿ ಆರಾಮ ಇರ್ತದೆ, ಸ್ವಲ್ಪ ಬಿಟ್ಟಾಗ ಸ್ವಲ್ಪ ಆರಾಮ ಇರ್ತದೆ ಅಲ್ಲಿ. ಮತ್ತೆ ಎದ್ದು ಪೀಡೆ ಶುರು ಆಗತ್ರಿ ಅದು ಏನು ನಾನು ಇವೆಲ್ಲ ನನ್ನು ಅಂತೇಳಿ. ಯಾವಾಗ ನಾನು ಒಂದು ಶುರು ಆತ ನೀ ಬೌಟ್ ಬರೋದು ಗ್ಯಾರಂಟಿನ ಅಂತ ಹೇಳ್ತಾರೆ ಅವರು. ಇದು ನಾನು ಅಲ್ಲ, ಇದು ನಂದು ಅಲ್ಲ ಅಂತ ಯಾವ ವಿಚಾರ ಮಾಡಿ ಹೇಳೋದು ಇರ್ತಾನ, ಅವ ಏನು ಮಾಡ್ತಾನಂದ್ರೆ ಆ ಬೌಟ್ ಬರೋದಿಲ್ಲ ಅಂಥೇಳಿ ಒಂದೆರಡು ಮಾತುಗಳು